ಜನಿವಾರ ಹಾಕೋದು ತಪ್ಪ ಅನ್ನುವ ಪ್ರಶ್ನೆ ರಾಜ್ಯದಲ್ಲಿ ನಿನ್ನೆಯಿಂದಲೂ ಕೂಡ ಕಾಡ್ತಾ ಇದೆ. ಕಾರಣ ಎಕ್ಸಾಮ್ ಹಾಲಿಗೆ ಹೋಗೋಕ್ಕಿಂತ ಮುಂಚೆ ಜನಿವಾರ ಹಾಕಿದ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಲು ಅನುಮತಿಯನ್ನು ಕೊಟ್ಟಿಲ್ಲ. ವಿದ್ಯಾರ್ಥಿ ಮನೆಗೆ ಇದೀಗ ಮಕ್ಕಳ ಆಯೋಗದ ಸದಸ್ಯರು ಭೇಟಿ ಕೊಟ್ಟಿದ್ದಾರೆ. ಅದರ ಮುಂದುವರೆದ ಭಾಗ ಏನು ಅಂತ ನೋಡ್ತಾ ಇದ್ದೀವಿ. ಮಕ್ಕಳ ಆಯೋಗದ ಸದಸ್ಯ ಶಶಿಧರ್ ಕೌಸಂಬೆ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಧೈರ್ಯವನ್ನು ಕೂಡ ಶಶಿಧರ್ ಈ ಸಂದರ್ಭದಲ್ಲಿ ತುಂಬಿದ್ದಾರೆ. ನಿನ್ನ ಭವಿಷ್ಯಕ್ಕೆ ಯಾವುದೇ ತೊಂದರೆ ಆಗದಂತೆ ಕ್ರಮವನ್ನು ತಗೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರಂತೆ. ವಿದ್ಯಾರ್ಥಿನಿ ತಾಯಿ ಮತ್ತು ವಿದ್ಯಾರ್ಥಿನಿ ಸುಚಿತ್ರವ್ಗೆ ಧೈರ್ಯವನ್ನು ಕೊಟ್ಟಿದ್ದಾರೆ. ಜನಿವಾರ ಹಾಕಿದ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಲು ಅನುಮತಿಯನ್ನು ಕೊಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮನೆಗೆ ಮಕ್ಕಳ ಆಯೋಗದ ಸದಸ್ಯ ಶಶಿಧರ್ ಭೇಟಿಯನ್ನು ಕೊಟ್ಟು ಸಾಂತ್ವನವನ್ನು ಹೇಳಿದ್ದಾರೆ. ಎಸ್, ಜನಿವಾರದ ಕಥೆ ಒಂದು ಯಾವ ರೂಲ್ಸಲ್ಲೂ ಕೂಡ ಇದನ್ನು ಹಾಕಬಾರ್ದು ತೆಗೆಸಿ ಅನ್ನುವಂಥದ್ದಿಲ್ಲ. ಎಷ್ಟು ಹಬ್ಬ ಬಂದ್ರೆ ಏನು ತೂಕ ಇತ್ತು, ಗ್ರಾಮಲ್ಲಿ ತೂಕ. ಆಮೇಲೆ ಇದನ್ನ ಕೆಲವೊಂದನ್ನು ಹಾಕೊಂಡು ಹೋಗ್ಬಿಡಿ ಅನ್ನೋದಕ್ಕೂ ಉದಾಹರಣೆಗಳು ಕಾರಣಗಳೇನು ಅಂದರೆ ಎಕ್ಸಾಮ್ನಲ್ಲಿ ಕಾಪಿ ಹೊಡೆಯೋಕ್ಕೆ ಅವರಿಗೆಲ್ಲೂ ಅವಕಾಶ ಸಿಗಬಾರ್ದು ಅಂತ. ಆಮೇಲೆ ಮೆಟಲ್ಗಳನ್ನು ಬಳಸಬಾರ್ದು. ಓಕೆ, ಬಟ್ ಜನಿವಾರದಲ್ಲಿ ಏನು ಹುಡುಕಿದ್ರಿ, ಏನು ತಪ್ಪು ಹುಡುಕಿದ್ರಿ? ಆಚರಣೆಯನ್ನ ಬೇಡ ಅಂತ ಧಿಕ್ಕರಿಸಿದಂತೆ. ಕೆಲವೊಬ್ರು ಅದನ್ನ ಎಷ್ಟು ಗಟ್ಟಿಯಾಗಿ ಆಚರಿಸ್ತಿರ್ತಾರೆ ಅಂದ್ರೆ ಸತ್ತ ನಂತರ ಅದನ್ನ ರಿಮೂವ್ ಮಾಡೋದು ಅಲ್ಲಿ ತನಕ ಹಾಕಿರ್ತಾರೆ. ಇದು ಅವರ ಆಚರಣೆಗೆ ತದ್ವಿರುದ್ಧವಾಗಿ ಹೋದಂಗಿದೆ. ನೋಡೋಣ ಎಲ್ಲಿ ತನಕ ಹೋಗುತ್ತೆ ಈ ಕೇಸ್ ಅಂತ. CS ಮಾಡ್ಬೇಕಂದಿದ್ದೆ ಸರ್, ಅದಕ್ಕೆ ಆಗಿದ್ದು ನೋಡ್ರಿ ಸರ್, ಎಲ್ಲ ವೇಸ್ಟ್ ಆಗೋಯ್ತ್ರಿ ಸರ್. ಮತ್ತೆ ಯಾಕೆ ಹೋಗ್ಬೇಕು ಅಲ್ಲಿ ಎಲ್ಲರ ಪ್ರತಿನ ಗಾಡಿಯಲ್ಲಿ ಇಲ್ಲ, ಇದನ್ನ ಹಾಕಲ್ಲ ಬರಲ್ಲ. ಅವ್ರು ಅಂದಿದ್ದು ಅಕ್ಷರ ಹಾಕೋದು ತಪ್ಪಲ್ಲ, ಮತ್ತೆ ಇಲ್ಲ ಕಟ್ ಮಾಡ್ಕೊಂಡ್ ಬಂದ್ರು. ಯಾರು? ಪೊಲೀಸ್ ಆಫೀಸರ್ ಇದ್ರು ಮತ್ತು ಒಂದು ಕಾಲೇಜ್ ಡಿಪಾರ್ಟ್ಮೆಂಟ್ ಸರ್ ಇದ್ರು. ಪೊಲೀಸ್ ಆಫೀಸರ್ ಬಿ ಕಟ್ ಮಾಡ್ಕೊಂಡ್ ಬಂದ್ರ? ಅವ್ರ ನೇಮ್ ಪ್ಲೇಟ್ ಏನ್ ನೋಡಿಲ್ಲ ನೀವು? ನಾನು ಅಷ್ಟು ಟೆನ್ಷನ್ ಆಗಿ ನೋಡಿದ್ದೆ ಸರ್, ಪೇಪರ್ ಇದು ಮಿಸ್ ಆಗ್ತೈತೆ. ನಾನು ಅಂದ ನೀವು ಇದು ಪ್ರಾಪರ್ ಚೆಕ್ ಮಾಡಿ ಸರ್, ಇನ್ನ ಇದ್ದು ಚೆಕ್ ಮಾಡಂದ್ರಿ ನೀವು? ಹಾ ಸರ್, ಫುಲ್ ಚೆಕ್ ಮಾಡ್ರಿ ಸರ್, ಪ್ರಾಪರ್ ನೀವು ಇನ್ನ ಇದ್ದು ನೋಡ್ರಿ ಅಂತಂದ್ರಿ ಸರ್. ಅವ್ರಿಗೆ ಎಷ್ಟು ಕೇಳಿದ್ದೆ ಯಾರಿಗೂ ಸರ್, ಏನಂದ್ರು? ಇದು ಕಟ್ ಮಾಡ್ಕೊಂಡ್ ಮೇಲೆ ಅವ್ರು ತೆಕ್ಕೊಂಡ್ ಬಾ ಏನು ಗಲ ಬಿತ್ತಂತ ಅಂದ್ರಿ ಸರ್. ಒಂದು ಪೊಲೀಸ್ ಆಫೀಸರ್ ಎಷ್ಟು ಅಂದ್ರಿ, ಮ್ಯಾಗ ಹೋಗಿ ನೀವು ಪೇಪರ್ ಬರೋದೈತಿ ಇಮಿಗ್ರೇಷನ್ ಆಗಿ ಎಲ್ಲ ಗೊತ್ತಿರ್ತೀರಿ ನೀವು? ಹಾ ಸರ್, ನೋಡಿದ ಸರ್. ಯಾವ ಲಿಮಿಟ್ ಮಾಡ್ಬೇಕು ಏನಾದ್ರು ಗೊತ್ತಿಲ್ಲಲ್ಲ, ನೋಡ ಆಯ್ತು. ಮತ್ತೆ ನೆಕ್ಸ್ಟ್ ಏನಂದ್ರು? ಅದೇ ಸರ್, ನೀವೇನಾದ್ರು ಪಾಸ್ ಆಗಿಕೊಂಡ್ರೆ ನಮ್ದು ಕಾಲೇಜ್ ರೆಸ್ಪಾನ್ಸಿಬಿಲಿಟಿ, ನಾವು ಬದನಾಮಿ ಆಗ್ತೀವಿ ಅಂತ ಹಂಗೆ ಇರ್ತೀವಿ ಸರ್. ಪ್ರಾಪರ್ ಚೆಕ್ ಮಾಡೇ ಬಿಡಿ. ಟೆಸ್ಟಿಂಗ್ ಅದೆಲ್ಲ ಪರೀಕ್ಷೆ ಇದೆಲ್ಲ CCTV ಇರ್ತಲ್ಲ. ಮತ್ತೆ ಅಂತ ಸಂದರ್ಭದಲ್ಲಿ ಅವ್ರು ಅಲ್ಲಿ ಹೆಂಗ ಅವ್ರವ್ರ ಹೆಂಗ್ ಕಲ್ಪನೆ ಮಾಡ್ಕೊಂಡ್ರು? ಇಲ್ಲ, ಇದನ್ನ ಹಾಕಲ್ಲ ಬರಲ್ಲ. ಅವ್ರು ಅಂದಿದ್ದು ಅಕ್ಷರ ಹಾಕೋದು ತಪ್ಪಲ್ಲ, ಮತ್ತೆ ಇಲ್ಲ ಕಟ್ ಮಾಡ್ಕೊಂಡ್ ಬಂದ್ರು. ಯಾರು? ಪೊಲೀಸ್ ಆಫೀಸರ್ ಇದ್ರು ಮತ್ತು ಒಂದು ಕಾಲೇಜ್ ಡಿಪಾರ್ಟ್ಮೆಂಟ್ ಸರ್ ಇದ್ರು. ಪೊಲೀಸ್ ಆಫೀಸರ್ ಬಿ ಕಟ್ ಮಾಡ್ಕೊಂಡ್ ಬಂದ್ರ? ಅವ್ರ ನೇಮ್ ಪ್ಲೇಟ್ ಏನ್ ನೋಡಿಲ್ಲ ನೀವು? ನಾನು ಅಷ್ಟು ಟೆನ್ಷನ್ ಆಗಿ ನೋಡಿದ್ದೆ ಸರ್, ಪೇಪರ್ ಇದು ಮಿಸ್ ಆಗ್ತೈತೆ. ನಾನು ಅಂದ ನೀವು ಇದು ಪ್ರಾಪರ್ ಚೆಕ್ ಮಾಡಿ ಸರ್, ಇನ್ನ ಇದ್ದು ಚೆಕ್ ಮಾಡಂದ್ರಿ ನೀವು? ಹಾ ಸರ್, ಫುಲ್ ಚೆಕ್ ಮಾಡ್ರಿ ಸರ್, ಪ್ರಾಪರ್ ನೀವು ಇನ್ನ. ಓಕೆ, ಇದೀಗ ಆ ವಿದ್ಯಾರ್ಥಿಯ ತಾಯಿ ನೀತಾ ಕುಲಕರ್ಣಿ ನಮ್ಮ ಜೊತೆ ದೂರವಾಣಿ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಮಾತಾಡ್ಸೋಣ. ಮೇಡಮ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ಏನಾಯ್ತು ನಿನ್ನೆ? ನಮಸ್ಕಾರ ರೀ. ನಮಸ್ಕಾರ ರೀ ಮೇಡಮ್. ನಮಸ್ತೆ, ಏನಾಯ್ತು ಮೇಡಮ್ ನಿನ್ನೆ? ಸರ್ ಮೊನ್ನೆ ಪೇಪರ್ ಬಿಡ್ಲಿಕ್ಕೆ ನಾನೇ ಹೋಗಿದ್ದೆ ಮೇಡಮ್. ಅವತ್ತೆಲ್ಲ ತೆಗಿ ಅಂದ್ರ ಅವ್ರು ಜನಿವಾರ ಕೇಳಿಲ್ಲ. ಅವ್ರು ಪ್ಯಾಡು ಬೆಲ್ಟು ಓಲೆ ತೆಗಿಲಿಕ್ಕೆ ಹಚ್ಚಾರ. ನಿನ್ನೆ ನಾನು ಖಾನ್ಗಾಪುರ್ಕ್ ಹೋಗಿದ್ದೆ ಮೇಡಮ್. ನಾನು ಇವ್ರು ಇಬ್ರು ಮನೆಗೆ ಒಬ್ಬವೇ ಇದ್ದ. ಒಂದ್ ಪೇಪರ್ ಹೋಗ್ಲಿ ಅಂತಂದ ಒಬ್ಬ ಹೋಗ್ಯಾನ್ರಿ. ಹೋಗೋಣ, ಅವ್ರು ಅದೇ ಟಿ ಶರ್ಟ್, ಒಂದ್ ಪೆನ್, ಒಂದ್ ಒಂದ್ ಪೆನ್, ಒಂದ್ ಹಾಲ್ ಟಿಕೆಟ್ ಅಷ್ಟೇ ತಗೊಂಡ್ ಹೋಗ್ಯಾರ. ಅದು ಜನಿವಾರ ಕಾಣಿಸದ. ಜನಿವಾರ ತೆಗಿ, ನಿಂಗ ಹೊರಗ್ ಇದು ಮಾಡ್ತೇವ್ ನಾವು, ಒಳಗ್ ಬಿಡ್ತೇವೆ, ಇಲ್ಲ ಬಿಡಲೆ ಹೋಗ್ನಿ ಅಂದ. ನಾನ್ ತೆಗಿಲಿಕ್ ಬರಲ್ರಿ ಸರ್, ಇದು ಜನಿವಾರ ಅದ ನಮ್ದು, ಇದು ಪದ್ಧತಿ ಅದ, ನಮ್ಗ್ ತೆಗಿಲಿಕ್ ಬರಲ್ದು ಅಂತಂದ. ಇಲ್ಲ ಅದೆಲ್ಲ ನಮ್ಗೇನ್ ಇಲ್ಲ, ಫಸ್ಟ್ ನೀವು ತೆಗ್ದೇ ಒಳಗ್ ಎಂಟ್ರಿ ಕೊಡ್ತೇವ್ ನಿಮ್ಗ ಅಂತಂದ. ಅಂದ್ರ ಕೇಳಿಲ್ಲ ಅವ್ರು. ಏನಂದ, ಹಂಗಿದ್ರೆ ಎಲ್ಲಾ ಪೂರಾ ಚೆಕ್ ಮಾಡ್ರಿ ಜನಿವಾರಕ್ಕ, ನಾವ್ ಏನಾರ ಇಟ್ಕೊಂಡು ಜನಿವಾರ ಚೆಕ್ ನಾವ್ ಏನ್ ಮಾಡ್ಬೇಕು, ನಮ್ ಕಾಲೇಜ್ ಇದಕ್ಕೆಲ್ಲ ಧಕ್ಕಿ ಬರ್ತದ ಅಂತ ಹಿಂಗ 45 ಮಿನಿಟ್ಸ್ ಆರ್ಗ್ಯುಮೆಂಟ್ ಮಾಡ್ಯಾನ ಸರ್ ಮೇಡಮ್.
ಕೊಡ್ಸ್ಕೊಟ್ಟಾರೆ ಹೋಗಿ ವಾಪಸ್ ಬಂದ ಮೇಡಮ್. ನಮಗ್ ನ್ಯಾಯ ಬೇಕು ನೋಡ್ರಿ ಮೇಡಮ್. ನಾವ್ ಏನ್ ಮಾಡ್ಬೇಕು? 2 ಸಿಇಟಿ ಬರ್ದಾಗ ಅವಾಗ ಅಲೋ ಮಾಡಿದ್ರಾ? ಅವಾಗ ಚೆಕ್ ಮಾಡಿರ್ಲಿಲ್ವಂತ? ಇಲ್ಲ ಅವತ್ ಏನ್ ಚೆಕ್ ಮಾಡಿಲ್ಲ ಮೇಡಮ್. ಹಾ ಓಕೆ. ಈಗ ಮನೆಗೆ ಯಾರಾದ್ರೂ ಬಂದು ಭೇಟಿ ಮಾಡಿದ್ರಾ? ಗೌರ್ಮೆಂಟ್ ಅಂದ್ರೆ ಆಫೀಸ್ ಕಡೆಯಿಂದ ಯಾರಾದ್ರೂ ಕಾಲ್ ಮಾಡಿದ್ರಾ? ಮಾತಾಡ್ಸಿದ್ರ ಅವನ್ನ? ಹಲೋ, ಎಸ್, ವಿದ್ಯಾರ್ಥಿ ನಮ್ಮ ಜೊತೆ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ, ಮಾತಾಡ್ಸೋಣ. ಓಕೆ, ಬನ್ನಿ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನೇರವಾಗಿ ಸುಚಿವ್ರತೆ ನಮ್ಮ ಜೊತೆ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಸುಚಿವ್ರತ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮ್ಯಾಮ್. ಏನಾಯ್ತು ಮೊನ್ನೆ? ಮತ್ತೆ ಈಗ ನೀವು ಫಸ್ಟ್ ಸಿಇಟಿ ಬರ್ದಾಗ ಹೋಗಿ ಅವಾಗ ಅಲೋ ಮಾಡಿದ್ರಾ? ಈಗ ಯಾಕೆ ತೆಗೀರಿ ಅಂದ್ರು? ಗೊತ್ತಿಲ್ಲ ಮ್ಯಾಮ್, ನಾನು ಅದೇ ಕೇಳ್ದೆ, ನೀವು ಫಿಸಿಕ್ಸ್ ಕೆಮಿಸ್ಟ್ರಿಗೆ ಬಿಟ್ರಿ, ಈಗ ಯಾಕೆ ಮ್ಯಾಥ್ಸಿಗೆ ಯಾಕೆ ಬಿಡ್ತಾ ಇಲ್ಲ ಪರ್ಟಿಕ್ಯುಲರ್ ಅಂತ ಕ್ವಶನ್ ಮಾಡಿದ್ರಿ ಮ್ಯಾಮ್. ಅವ್ರಂದ್ರು ಫಿಸಿಕ್ಸ್ ಕೆಮಿಸ್ಟ್ರಿಗೆ ಅಷ್ಟು ಕ್ಲಿಯರ್ ಆಗಿ ನೋಡಿಲ್ಲ, ಈಗ ಕ್ಲಿಯರ್ ಆಗಿ ನೋಡ್ತಾ ಇದೀವಿ, ನೀವು ಕಟ್ ಮಾಡ್ಕೊಂಡು ಬಾಗಿ ಅಲೋ ಮಾಡ್ತೇವೆ ಅಂತಂದ್ರಿ ಅವರು. ನೀವು ಕೇಳಿಲ್ವಾ ಯಾಕೆ ಕಟ್ ಮಾಡ್ಬೇಕು? ಜನಿವಾರ ಹಾಕಿದ್ರೆ ಏನ್ ತಪ್ಪು ಅಂತ ಕೇಳಲಿಲ್ವಾ ನೀವು? ಅವ್ರು ಅಂತ ಇದಾರೆ ಸರ್, ನಮ್ದು ಮ್ಯಾನೇಜ್ಮೆಂಟ್ ಹಂಗ ಅಲೌ ಮಾಡಲ್ಲ, ನೀವು ಕಟ್ ಮಾಡ್ಕೊಂಡ್ ಬರ್ರಿ, ನಮಗ್ ಅದು ಪುನಃ ಇಲ್ಲ ಏನಿದ್ದು, ನೀವು ಕಟ್ ಮಾಡ್ಕೊಂಡ್ ಬಂದ್ರೆ ನಮ್ದು ಅಲೌ ಇರುತ್ತೆ. ಇದೆಲ್ಲ ಆದ್ಮೇಲೆ ಯಾರಾದ್ರೂ ಕಾಲ್ ಮಾಡಿ ಮಾತಾಡಿದ್ರೆ ಸುಚಿವ್ರತ್ ನಿಮ್ಮ ಹತ್ರ? ಯಾರು ಮ್ಯಾಮ್? ಇಷ್ಟೆಲ್ಲ ಆದ್ಮೇಲೆ ನಿಮಗೆ ಯಾರಾದ್ರೂ ಕಾಲ್ ಮಾಡಿ ಮಾತಾಡಿದ್ರಾ? ಯಾರು ಕಾಲ್ ಮಾಡಿ ಮಾತಾಡಿದಾರ ಅಂತ ಸಚಿವರು ಯಾರಾದ್ರೂ ಫೋನ್ ಹಚ್ಚಿದ್ರು? ಹೌದು, ಈಗ ಮಿನಿಸ್ಟರ್ ಅವ್ರು ಕಾಲ್ ಮಾಡಿದ್ರು ಮ್ಯಾಮ್, ಈಗ ಯಾರು ಕಾಲ್ ಮಾಡಿದ್ರು? ಹಲೋ, ಸುಚಿವ್ರತ್, ಆಮೇ ಆಡಿಬಲ್ ನಿಮ್ಗೆ? ಕಡಿಮೆ ಮಾಡಿದ್ನಿ ಬಟನ್. ಸಾಧ್ಯ ಆದ್ರೆ ಪುನಃ ಸಂಪರ್ಕಕ್ಕೆ ತಗೊಳ್ಳೋಣ. ಇದೀಗ ಜನಿವಾರನ ತೆಗೆಸಿದ ನಂತರ ಪಾಪ ಹುಡುಗ ಎಕ್ಸಾಮೇ ಬರ್ದಿಲ್ಲ, ಹಗಲು ರಾತ್ರಿ ಓದಿರ್ತಾರೆ, ಅಪ್ಪ ಅಮ್ಮ 1000 ಕನ್ಸ್ಕೊಂಡಿರ್ತಾರೆ ಅವನ ಬಗ್ಗೆ. ಅಗೇನ್ ಸಂಪರ್ಕಕ್ಕೆ ಸುಚಿವ್ರತ್ ಬಂದಿದ್ದಾರೆ ಸ್ಟೂಡೆಂಟ್. ಸುಚಿವ್ರತ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇಷ್ಟೆಲ್ಲ ಆದ್ಮೇಲೆ ಯಾರಾದ್ರೂ ನಿಮ್ಮ ಹತ್ರ ಕಾಲ್ ಮಾಡಿ ಮಾತಾಡಿದ್ರಾ? ಹೌದ್ ಮ್ಯಾಮ್, ಈಗ ಅರ್ಧ ತಾಸ ಮೇಲೆ ಮಿನಿಸ್ಟರ್ ಫೋನ್ ಮಾಡಿ ಹೇಳಿದ್ರಿ ಮ್ಯಾಮ್, ನಿಮ್ದೆಲ್ಲ ನಾವು ನೋಡ್ಕೋತೀವಿ, ನಮ್ದು ಏನ್ ಮಾಡ್ತೇವೆ ನಾವು ಮಾಡ್ತೇವೆ ಅಂತ ಹೇಳಿದ್ರಿ ಅವರು. ಏನ್ ನೋಡ್ಕೊಳ್ತಾರಂತೆ? ಮತ್ತೊಂದ್ಸಲ ಎಕ್ಸಾಮ್ ಬರೆಯೋಕೆ ಅವಕಾಶ ಮಾಡ್ಕೊಡ್ತಾರಂತ ಅಥವಾ ಹೆಂಗೆ? ನಮ್ದು ಏನ್ ಇದು ಆಯ್ತು ಅವ್ರು ನಮ್ಗೆ ಜಸ್ಟಿಸ್ ಬೇಕು ಮ್ಯಾಮ್. ಓಕೆ, ಜನಿವಾರವನ್ನ ಹಾಕಿದ್ದಕ್ಕೆ ಎಕ್ಸಾಮ್ ಬರೆಯೋಕೆ ನಿರಾಕರಿಸಿದ್ರು. ಬಟ್ ಪ್ರಶ್ನೆ, ಜನಿವಾರ ಏನ್ ಸಮಸ್ಯೆ ಮಾಡ್ತು ಎಕ್ಸಾಮ್ಗೆ? ಒಂದು ಎಷ್ಟೋ ಸಲ ಕಾಪಿ ಆದಾಗ ನಂತರದಲ್ಲಿ ಗೊತ್ತಾಗಿದೆ ನಮಗೆ ಜನಿವಾರದಲ್ಲಿ ಏನು ಕಾಪಿ ಮಾಡೋಕೆ ಸಾಧ್ಯ. ಮೆಟಲ್ ಏನೋ ರಿಮೂವ್ ಮಾಡಿಸಿದ್ರು ಅಂದರೆ, ಈಗ ನಾವು ಹಿಂದೆಲ್ಲ ಕೇಸ್ಗಳಾಗಿತ್ತು, ಕಂಪ್ಲೇಂಟ್ಗಳು ಬಂದಿತ್ತು, ತಾಳಿ ತೆಗ್ಸಿದ್ರು, ಓಲೆ ತೆಗ್ಸಿದ್ರು, ಅದೆಲ್ಲ ಒಂದು ರೀತಿ, ಯಾಕಂದರೆ ಅದು ಕಾಪಿ ಮಾಡೋಕೆ ಎಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡ್ಬಾರ್ದು ಅಂತ. ಬಟ್ ಈ ದಾರದಲ್ಲಿ, ಜನಿವಾರದಲ್ಲಿ ಅಂಥದ್ದು ಏನು ತಪ್ಪು ಹುಡುಕಿದ್ರು ಸೀರಿಯಸ್ಲಿ ನನಗಂತೂ ಅರ್ಥ ಆಗ್ತಿಲ್ಲ. ಇದು ಬಹಳ ಗಂಭೀರವಾಗಿ ಚರ್ಚೆ ಆಗಿರುವಂತಹ ವಿಚಾರ ಮತ್ತು ಸಂಪ್ರದಾಯಕ್ಕೆ ವಿರೋಧವಾಗಿ ನಾವು ಹೋಗ್ತಾ ಇರುವಂಥದ್ದು. ಈಗ ಎಕ್ಸಾಮ್ ಹಾಲ್ನಲ್ಲಿ ಸಂಪ್ರದಾಯ ಎಲ್ಲ ಬರಲ್ಲ, ಮತ್ತೊಂದು ಮಗದೊಂದು ಅಂತ ಒಂದು ವರ್ಗ ಅದನ್ನು ಆರ್ಗ್ಯುಮೆಂಟ್ ಮಾಡ್ಬೋದು. ಬಟ್ ಇದರಲ್ಲಿ ಏನು ಹುಡುಕಿದ್ರಿ, ಇದರಲ್ಲಿ ಏನು ಮಾಡ್ಬೋದಿತ್ತು? ಹಬ್ಬ ಅಂದರೆ ಆತ ಇದರಿಂದ ಏನು ಮಾಡ್ಬೋದಿತ್ತು? ಜನಿವಾರ ಹಾಕ್ಕೊಂಡೋಗಿ ಎಕ್ಸಾಮ್ ಬರೆದಿದ್ರೆ ಎಕ್ಸಾಮಿಗೆ ಎಲ್ಲಿ ಲೋಪ ಆಗ್ತಾಯಿತ್ತು? ಇದೆಲ್ಲದಕ್ಕೂ ಉತ್ತರವನ್ನು ಕೊಡಬೇಕಾಗುತ್ತೆ, ಅವರು ಉತ್ತರವನ್ನು ಕೊಡಬೇಕಾಗುತ್ತೆ. ಈಗ ಅನ್ಯಾಯವಾಗಿ ಆತನದೊಂದು ಎಕ್ಸಾಮ್ ಹೋಯಿತು. ಈಗ ಮಿನಿಸ್ಟ್ರುಗಳು ಈ ತಕ್ಷಣಕ್ಕೆ ನ್ಯೂಸ್ ಆಗ್ತಾ ಇದೆ ಅಂತ ಕಾಲ್ ಮಾಡ್ಬೋದು, ಆತನ ಹತ್ರ ಮಾತಾಡ್ಬೋದು, ನಿನ್ನ ಮುಂದಕ್ಕೆ ನಾನು ಅಂದರೆ ಸರಿಯಾದ ದಾರಿ ತೋರಿಸ್ತೀವಿ ಅಂತ ಒಂದು ಧೈರ್ಯವನ್ನು ಹೇಳ್ಬೋದು. ಬಟ್ ವಾಟ್ ನೆಕ್ಸ್ಟ್? ಎಕ್ಸಾಮ್ ಬರೀಲಿಲ್ವಲ್ಲ ಅವನು, ಇಷ್ಟು ದಿನ ಓದಿದ್ನಲ್ಲ ಹಗಲು ರಾತ್ರಿ. ಪಾಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಕಷ್ಟಪಟ್ಟು ತಂದೆ ತಾಯಿ ಓದಿಸಿರ್ತಾರೆ, ನನ್ನ ಮಗ ಏನೋ ಒಂದು ಮಾಡ್ತಾನೆ ಅಂತ ಕನಸಿಟ್ಕೊಂಡಿರ್ತಾರೆ. ಕನಸಿಗೀಗ ತಣ್ಣೀರು ಎರಚಿದಂಗೆ ಆಗಿದೆ. ಯಾಕೆ ಜನಿವಾರಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ? ಒಂದು
ಇದ್ರ ಹಿಂದಿದ್ದಂತಹ ಉದ್ದೇಶ ಏನು? ಓಕೆ, ಎಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಸಚಿವ್ರತ್ ಮತ್ತು ಅವರ ತಾಯಿ ಇಬ್ರು ಕೂಡ ಮಾತಾಡ್ತಾ ಇದ್ರು. ವಿಲ್ ಸಿ ಈ ಅಪ್ಡೇಟ್ ಎಲ್ಲಿ ತನಕ ಹೋಗುತ್ತೆ ಅಂತ. ಧನ್ಯವಾದ ಇಬ್ರಿಗೂ ಕೂಡ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ. ವಿದ್ಯಾರ್ಥಿಗೆ ಎಕ್ಸಾಮ್ ಬರೆಯೋಕೆ ಅನುಮತಿ ಕೊಟ್ಟಿರಲಿಲ್ಲ ಬಿಕಾಸ್ ಆಫ್ ಜನಿವಾರ ಹಾಕಿದ್ದ ಆತ ಅಂತ. ಸಮ್ ಗ್ರಾಮ್ಸ್ ಅಲ್ಲಿರೋ ಜನಿವಾರದಲ್ಲಿ ಆತ ಇನ್ನೇನು ಮಾಡ್ಬೋದಿತ್ತು ಅಬ್ಬಬ್ಬ ಅಂದರೆ ನನಗಂತೂ ಅರ್ಥ ಆಗಿಲ್ಲ.